ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೋನನ ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಾವೆಲ್ಲರೂ ಇಕ್ಕಟ್ಟೆಯಲ್ಲಿ ಇರುವಾಗ ಪ್ರಾರ್ಥನೆ ಮಾಡಿರುವುದನ್ನು ಕೇಳುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಕೇಳುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಏನನು ಮೀನಿನ ಹೊಟ್ಟೆ ಒಳಗೆ ಇದ್ದಾಗ ಆತನು ಯೆಹೋವನನ್ನು ಪ್ರಾರ್ಥನೆ ಮಾಡಿದನು. ಮುಂದೆ ಹೋಗಿ ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿರಿ, ಯೋಚನೆ ಮಾಡಿರಿ, ಒಂದು ಮೀನಿನ ಹೊಟ್ಟೆ ಒಳಗೆ ಆ ಮನುಷ್ಯನಿದ್ದು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಎಂದು ವಾಕ್ಯ ಹೇಳುತ್ತಾ ಇದ್ದಿದೆ. ಹಲ್ಲೆಲೂಯಾ. ನಾವು ಇಕ್ಕಟ್ಟಲ್ಲಿ ಇರುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ದೇವರು ನಾವು ಮಾಡಿರುವ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ನಾವು ನಂಬಿ ಆತನನ್ನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗ ನಂಬಿ ಯೇಸುವನ್ನು ಪ್ರಾರ್ಥನೆ ಮಾಡುತ್ತೇವೋ ಆ ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಾವು ಇರುವ ಇಕ್ಕಟ್ಟದಿಂದ ಆತನು ಬಿಡಿಸುವ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಮಾರ್ಕ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ನಂಬುವವನಿಗೆ ಎಲ್ಲ ಆಗೋದು ಎಂದು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಹೇಳಿದರು, ನಂಬುವವನಿಗೆ ಎಲ್ಲ ಆಗೋದು. ಹಲ್ಲೆಲೂಯಾ. ನಾವು ನಂಬಬೇಕು. ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಲದು. ಇದು ದೇವರು ನನಗೆ ಒದಗಿಸುತ್ತಾನೆ, ಆತನು ಸರ್ವಶಕ್ತನಾದ ದೇವರೆಂದು ನಾವು ನಂಬಬೇಕು. ಯಾವಾಗ ನಾವು ನಂಬಿ ಪ್ರಾರ್ಥನೆ ಮಾಡುತ್ತೇವೋ, ಯಾವಾಗ ನಾವು ನಂಬಿ ಪ್ರಾರ್ಥನೆ ಮಾಡುತ್ತೇವೋ ದೇವರು ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಆ ವಾಕ್ಯ ಹೇಗೆ ಹೇಳುತ್ತದೆ, ನಂಬಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ನಂಬಬೇಕು. ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಆತನ ಮೇಲೆ ನಂಬಿಕೆ ಇಡುವರ ಮುಖವು ಯಾವತ್ತೂ ಲಜ್ಜೆಗೆಡುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ, ಒಂದೇ ವಿಷಯದಲ್ಲಿ ಅಂತಲ್ಲ, ಪ್ರತಿ ಒಂದು ವಿಷಯದಲ್ಲಿ ದೇವರಲ್ಲಿ ನಂಬಿಕೆ ಇಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಂಬುವವನಿಗೆ ಎಲ್ಲ ಆಗೋದು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲ ಆಗೋದು. ಆತನು ಮೀನಿನ ಹೊಟ್ಟೆಯಲ್ಲಿ ಕೂತುಕೊಂಡು ಏನು ಮಾಡ್ತಾ ಇದ್ದಾನೆ, ಇಕ್ಕಟ್ಟಲ್ಲಿ ಇದ್ದಾನೆ. ಆದರೆ ಇದರಿಂದ ನನಗೆ ಯಾರು ಬಿಡಿಸುತ್ತಾರೆ ಎಂದು ಅವನು ನೆರೆಹೊರೆಯನ್ನಾಗಲಿ ಅವನು ಸ್ವಂತದವರನ್ನಾಗಲಿ ಅವನು ಯೋಚನೆ ಮಾಡಲಿಲ್ಲ. ಅವನು ಒಬ್ಬನನ್ನು ಯೋಚನೆ ಮಾಡಿದನು. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವನು ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವನು ಪ್ರಾರ್ಥನೆ ಮಾಡಿದನು. ಯಾವಾಗ ಅವನು ಪ್ರಾರ್ಥನೆ ಮಾಡುತ್ತಾನೋ ಆ ಮೀನೇನು ಮಾಡ್ತದೆ ಅಂದರೆ ಆತನಿಗೆ ಆ ಸಮುದ್ರದ ದಂಡೆಗೆ ಬಂದು ಹೊರಗೆ ನೂಕುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಇಕ್ಕಟ್ಟಲ್ಲಿರುವಾಗಲೂ ದೇವರನ್ನು ಮರೆಯಬಾರದು. ದೇವರನ್ನು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡಬಾರದು. ಅನೇಕರು ಹೇಳುತ್ತಾರೆ, ಅಯ್ಯೋ ನಾವು ಬಹಳ ಪ್ರಾರ್ಥನೆ ಮಾಡುತ್ತೇವೆ ಆದರೆ ಏನೂ ಆಗಲಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಲ್ಲ, ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ಅದು ಸದುತ್ತರವನ್ನು ಯೆಹೋವನಿಂದ ಬಂದೇ ಬರುತ್ತದೆ. ಹಲ್ಲೆಲೂಯಾ.
ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡುವುದು ನಾವು ಯೋಚನೆ ಮಾಡಿಕೊಳ್ಳಬೇಕು. ನಾವು ಯಾವಾಗ ದೇವರ ಸನ್ನಿಧಿಯಲ್ಲಿ ಹೋಗುವಾಗ ನಾವು ಯೋಚನೆ ಮಾಡಿಕೊಳ್ಳಬೇಕು. ನಾವು ಮಾಡಿರುವ ಪಾಪ ಕ್ರಿಯೆಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ ನನ್ನ ಪಾಪಗಳನ್ನು ಕ್ಷಮಿಸಿ ಬಿಡು ಎಂದು ನಾವು ಕೇಳಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಕೂಗಿರುವುದನ್ನು ಕೇಳುವುದಕ್ಕಾಗಿ ನನ್ನ ಕಿವಿ ಕಿವುಡನಲ್ಲ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ನೀನು ಕೇಳಿರುವುದನ್ನು ಕೊಡುವುದಕ್ಕಾಗಿ ನನ್ನ ಕೈ ಮುಟ್ಟೆಗೈ ಅಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಹೇಳುತ್ತದೆ. ಹಲ್ಲೆಲೂಯ. ನಾವು ಕೇಳಿರುವುದು ಎಲ್ಲವನ್ನು ಕೊಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ಕರುಣೆ ಉಳ್ಳುವ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮಗೆ ಆ ದೇವರ ಮಧ್ಯದಲ್ಲಿ ಏನಿದೆ ಗೊತ್ತಾ? ನಾವು ಮಾಡಿರುವ ಪಾಪದ ಗೋಡೆಗಳಿದ್ದಾವೆ. ಆ ಪಾಪದ ಗೋಡೆಗಳನ್ನು ಬಿದ್ದು ಹೋಗಬೇಕಾದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಹೆಚ್ಚಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೇವೋ ಸೈತಾನ ತಾನೇ ನಮ್ಮಿಂದ ತೊಲಗಿ ಹೋಗುತ್ತದೆ. ಹಲ್ಲೆಲೂಯ. ನಾವು ವಾಕ್ಯಗಳನ್ನು ಧ್ಯಾನಿಸಬೇಕು. ಪ್ರತಿ ಮುಂಜಾನೆ ಎದ್ದು ವಾಕ್ಯಗಳನ್ನು ಓದಬೇಕು. ಸಾಯಂಕಾಲ ವಾಕ್ಯಗಳನ್ನು ಓದಬೇಕು. ದೇವರನ್ನು ಯಾವಾಗಲೂ ಸ್ತುತಿ ಮಾಡಬೇಕು. ನೀವು ಎಷ್ಟೇ ಸ್ತುತಿ ಮಾಡಿದ್ರೆ ಅಷ್ಟು ದೂರ ಸೈತಾನ ಓಡೋಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಏನನ್ನು ಮೀನಿನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿ ದೇವರಿಟ್ಟಿದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಿಮ್ಮ ಅಕ್ಕಪಕ್ಕ ಎಷ್ಟೇ ಸಮಸ್ಯೆಗಳನ್ನು ಇದ್ದರೂ ಸಹ ನಿಮ್ಮನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಆತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸುವಿನ ನಾಮದಲ್ಲಿ ನಾವು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು. ಯೇಸುವಿನ ಮುಂದೆ ಒಪ್ಪಿಕೊಳ್ಳುವಾಗ ಆ ಯೇಸು ನಮ್ಮನ್ನು ಅಭಿಷೇಕ ಮಾಡುತ್ತಾನೆ. ಯೇಸು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದಾನೊಂದು ದಿವಸ ಆ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕೂತುಕೊಂಡಿದ್ರು. ಹಲ್ಲೆಲೂಯ. ತನ್ನ ಶಿಷ್ಯರೊಂದಿಗೆ ಕೂತುಕೊಂಡಿದ್ರು. ಹಲ್ಲೆಲೂಯ. ಎಲ್ಲರೂ ತನ್ನ ಶಿಷ್ಯರೊಂದಿಗೆ ಎಲ್ಲರೂ ಒಟ್ಟಾಗಿ ಕೂತುಕೊಂಡಿದ್ರು. ಹಲ್ಲೆಲೂಯ. ಆಗ ಒಂದು ಸ್ತ್ರೀ ಬರುತ್ತಾಳೆ. ಒಂದು ಸ್ತ್ರೀ, ಪಾಪದಿಂದ ತುಂಬಿರುವ ಆ ಸ್ತ್ರೀ ಬರುತ್ತಾಳೆ. ಆ ಸ್ತ್ರೀ ಬರೀ ಅವರ ಮನೆಯವರಿಗೆ ಮಾತ್ರ ಅವಮಾನ ಮಾಡಿದಿಲ್ಲ, ಆ ಊರಿಗೆ ಅವಮಾನ ಮಾಡಿದಂಥ ಸ್ತ್ರೀ, ಆ ದೇಶಕ್ಕೆ ಅವಮಾನ ಮಾಡಿದಂಥ ಸ್ತ್ರೀ. ಆಕೆ ವ್ಯಭಿಚಾರ ಮಾಡೋದ್ರಿಂದ ಅವರಿಗೆ ಕೆಟ್ಟ ಹೆಸರು ಬಂದಿತ್ತು. ಹಲ್ಲೆಲೂಯ. ಆ ಸ್ತ್ರೀ ಬಂದು ಯೇಸು ಕ್ರಿಸ್ತನನ್ನು ಏನು ಕೇಳಲಿಲ್ಲ. ಆ ಸ್ತ್ರೀ ಬಂದು ಮೌನವಾಗಿ ಆ ಯೇಸು ಕ್ರಿಸ್ತನ ಪಾದದಲ್ಲಿ ಬಿದ್ದು ಕಣ್ಣೀರಿನಿಂದ ಆತನ ಪಾದಗಳನ್ನು ತೊಯಿಸುತ್ತಾಳೆ. ಆತನ ಪಾದಗಳನ್ನು ತೊಳಿತಾಳೆ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಅಲ್ಲಿರುವ ಶಿಷ್ಯರು ಕೂತುಕೊಂಡು ಏನಂತಾರೆ, ಈ ಸ್ತ್ರೀ ಯಾರು ಎಂದು ಈತನಿಗೆ ಗೊತ್ತಾಗಿದರೆ ಈತನು ಆತನಿಗೆ ಮುಟ್ಟಿಸ್ಕೊಳ್ತಾ ಇದ್ದಿಲ್ಲ, ಆತನಿಂದ ದೂರಿರುತ್ತಾನೆಂದು ಏನೇನೋ ಯೋಚನೆ ಮಾಡುತ್ತಾರೆ. ಲೋಕದಲ್ಲಿರುವವರು ಸಹ ಹಾಗೆಯೇ ಯೋಚನೆ ಮಾಡುತ್ತಾರೆ. ಆದರೆ ಕರ್ತನಾದ ಯೇಸುವಿಗೆ ಎಲ್ಲ ಗೊತ್ತುಂಟು. ನಮ್ಮ ಹೃದಯದಲ್ಲಿ ಮಾಡುವ ಆಲೋಚನೆಗಳನ್ನು ದೇವರಿಗೆ ಗೊತ್ತುಂಟು. ಹಲ್ಲೆಲೂಯ. ಅಲ್ಲಿರುವ ಶಿಷ್ಯರಿಗೆ ಕೇಳುತ್ತಾನೆ, ಒಬ್ಬನು 500 ಸಾಲಗಾರನಿಗೆ ಕೊಡಬೇಕು, ಒಬ್ಬನು 50 ಕೊಡಬೇಕು ಎಂದು ಕೇಳುತ್ತಾನೆ. ಹಲ್ಲೆಲೂಯ. ಕೇಳುವಾಗ ಅದರಲ್ಲಿ ಯಾರಿಗೆ ಹೆಚ್ಚಾಗಿರುವ ಪ್ರೀತಿ ತೋರಿಸಿದನೆಂದರೆ 500 ರೂಪಾಯಿ ಕೊಟ್ಟವನಿಗೆ ಅಂತ ಹೇಳುತ್ತಾನೆ. ಹಲ್ಲೆಲೂಯ. ಹಾಗೆಯೇ ನೀನೂ ಸಹ, ನಾನು ನಿನ್ನ ಮನೆಗೆ ಬಂದೇನು, ನನಗೆ ಕಾಲು ತೊಳ್ಕೊಳ್ಳೋದಕ್ಕಾಗಿ ನೀರು ಕೊಡಲಿಲ್ಲ. ನಾನು ನಿನ್ನ ಮನೆಗೆ ಬಂದೇನೋ, ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಹಲ್ಲೆಲೂಯ. ಈ ಸ್ತ್ರೀ ಆದರೂ ಆಕೆ ಬಂದು
ಬಂದಿದ ತಕ್ಷಣದಿಂದ ಆಕೆ ನನ್ನ ಕಾಲು ಬಿಡದೆ ಕಣ್ಣೀರಿನಿಂದ ಒರೆಸುತ್ತಾ ಇದ್ದಾಳೆ. ಆ ಸುಗಂಧ ತೈಲವನ್ನು, ಬೆಲೆ ಉಳ್ಳುವ ತೈಲವನ್ನು ತಂದು ನನಗೆ ಹಚ್ಚುತ್ತಾ ಇದ್ದಾಳೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಈಕೆ ಬಹಳ ಪ್ರೀತಿ ತೋರಿಸುವುದರಿಂದ ಈಕಿನ ಪಾಪ ಬಹಳ ಇದ್ದಿದ್ದವು. ಆದರೆ ಈಕೆಗೆ ನಾನೇನು ಮಾಡುತ್ತೇನೆ, ಈಕಿನ ಪಾಪ ಕ್ಷಮಿಸುತ್ತೇನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪ ಕ್ಷಮಾಪಣೆಯಾಗಬೇಕಾದರೆ ಅದು ಯೇಸುವಿನ ನಾಮದಲ್ಲಿ ಆಗುತ್ತವೆ, ಬೇರೆ ಯಾವ ನಾಮದಲ್ಲಿ ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ದೇವರ ಆಶೀರ್ವಾದ ಮಾಡುತ್ತಾರೆ. ಏನನ್ನು ಆ ಮೀನಿನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿಟ್ಟು ಆತನು ಮಾಡಿರುವ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ನೀನು ಮಾಡುವ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ನೀನು ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ. ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರುತ್ತಾರೆ. ದೇವರು ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ದೇವರು ನಿನ್ನನ್ನು ಅಭಿಷೇಕ ಮಾಡಿ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಾವೀದ ರಾಜನನ್ನು ಅಭಿಷೇಕ ಮಾಡಿರುವ ಅದೇ ಯೇಸು ಕ್ರಿಸ್ತನು ನಿನ್ನನ್ನು ಸಹ ಅಭಿಷೇಕ ಮಾಡುತ್ತಾರೆ. ಯಾವ ಇಕ್ಕಟ್ಟಲ್ಲಿದ್ದರೂ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬೇಡ. ಆ ಪ್ರಾರ್ಥನೆ ದೇವರು ಕೇಳಿದ್ದಾರೆ, ಅದಕ್ಕೆ ದೇವರು ಸದುತ್ತರವನ್ನು ದಯಪಾಲಿಸುತ್ತಾರೆ. ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು, ಪ್ರೈಸ್ ದಿ ಲಾರ್ಡ್. ದೇವರು ಈ ಹೊತ್ತು ಈ ವಾಗ್ದಾನವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ನಿನಗೆ ಇಕ್ಕಟ್ಟು ಬರುವಾಗ ನಿನ್ನ ಕರ್ತನಾದ ಯೆಹೋವನಿಗೆ ಮೊರೆಯಿಡು, ಯೆಹೋವನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆ ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡ. ಆಮೇನ್.